ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೊಂದು ಬ್ಯೂಟಿಫುಲ್ ಆದಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ಯೂಟಿಫುಲ್ ಇದೆಯಾ ಇಲ್ವಾ ಅಂತ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾಕೆ ಅಂತಂದರೆ ಮುಂದೆ ಬರುವಂತಹ ವೀಡಿಯೋಗಳನ್ನ ನೋಡಬೇಕು ಅಂದರೆ ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಲೇಬೇಕು. ಆವಾಗ ಎಲ್ಲ ವೀಡಿಯೋಸು ನೀವೇ ಮೊದಲು ನೋಡ್ಬೋದು ಅಂತ ಹೇಳ್ತಾ, ಬನ್ನಿ ಇವಾಗ ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ. ಇದನ್ನು ತುಳಸಿ ಕಟ್ಟೆ ಮುಂದೆ ಕೂಡ ಹಾಕ್ಬೋದು, ಮನೆ ಮುಂದೆ ಕೂಡ ಹಾಕ್ಬೋದು. ಪೂರ್ತಿ ವೈಟ್ ರಂಗೋಲಿಯಲ್ಲಿ ಬಿಡಿಸಿದ್ದೀನಿ. ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿ. ಇದನ್ನು ಎಳೆ ರಂಗೋಲಿ ಅಂತ ಹೇಳ್ಬೋದು, ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳ್ಬೋದು, ಅಥವಾ ಚುಕ್ಕಿ ರಂಗೋಲಿ ಅಂತಲೂ ಹೇಳ್ಬೋದು. ಡೈಲಿ ಯೂಸಲ್ಲೂ ಕೂಡ ಹಾಕ್ಕೊಬೋದು, ಫೆಸ್ಟಿವಲ್ ಟೈಮಲ್ಲಿ ಕೂಡ ಹಾಕ್ಕೊಬೋದು. ಅಂಥ ರಂಗೋಲಿಗಳೇ ನನ್ನ ಚಾನಲಲ್ಲಿರೋದು. ಸೊ ನೋಡ್ಕೊಂಡು ಬನ್ನಿ. ಹಾಗೆ ನಿನ್ನೆ ಒಂದು ರಂಗೋಲಿ ಜೊತೆಗೆ ಒಂದು ಹಾಡನ್ನು ತಂದಿದೆ. ತುಂಬ ಗಂಭೀರವಾಗೇ ಇತ್ತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ, ಏಕೆಂದರೆ ತುಂಬ ಕಮೆಂಟ್ಸ್ ಬಂದಿದೆ, ಒಳ್ಳೆ ರೀತಿಯ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಸೊ ಅದೇ ಒಂದು ಮನಸ್ಥಿತಿಯಲ್ಲಿ ಇವತ್ತು ಒಂದು ಹಾಡನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಂಗೋಲಿ ಜೊತೆಗೆ ಅದನ್ನು ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಾ, ಬನ್ನಿ ಹೇಗಿದೆ ಅಂತ ಕೇಳ್ಕೊಂಬರೋಣ. ಅನುಮಾನ ಪಡಬೇಡ, ಅನುದಿನ ಕಾಣಬೇಡ, ನೀನು ಸರೇನ ನಿನ್ನೊಳಗೆ ಇಳಿದು ನೋಡ. ಮುನ್ಸು ಯಾಕೆ ಕೇಳೋ ಮನಸ್ಸನ್ನ, ಮುಡ್ಸಿ ನೋಡು ಮೊಳ ಮಲ್ಲಿಗೆನ. ಸಿಟ್ಟಿಲ್ಲ ಸಿಡುಕಿಲ್ಲ ಮುತ್ತಂತ ಮಾಡದಿಗೆ, ಸುಸ್ತಾದ್ರೂ ದುಡಿತಾಳೆ ಮೂರೊತ್ತು ಮನೆಯಾಗೆ. ಕೇಳೋದಿಲ್ಲ ಬೆಳ್ಳಿ ಬಂಗಾರನ, ಕೊಡ್ಸೋ ಸಾಕು ಪಾನಿಪೂರಿಯನ್ನ. ಈ ಸಾಂಗು ತುಂಬ ಅರ್ಥಗಂಭೀರವಾಗಿದೆ. ಯಾಕೆ ಅಂದರೆ ಆಗಿನ ಕಾಲದಲ್ಲೆಲ್ಲ ತುಂಬ ಮುನ್ಸ್ಕೊತಾ ಇರಲಿಲ್ಲ. ಯಾವುದೇ ಒಬ್ಬರು ಗಂಡ ಹೆಂಡತಿ ಆಗಲಿ ಇದನ್ನು ಹಾಡಿನ ಮುಖಾಂತರನಾದರೂ ಹೇಳಿ ಅವರು ಕೊನೆಗೆ ಆ ಸಿಟ್ಟನ್ನು ಸೈಡ್ಗಿಟ್ಟು ಪ್ರೀತಿ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಮತ್ತು ಅದೇ ಒಂದು ಪ್ರೀತಿಯಿಂದ ನಾನು ಈ ಹಾಡನ್ನು ಹಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಕಮೆಂಟ್ಸ್ ಮುಖಾಂತರ ಅಭಿಪ್ರಾಯನ ತಿಳಿಸಿ. ಹಾಗೆ ನನ್ನ ರಂಗೋಲಿ ಬಗ್ಗೆ ಕೂಡ ತಿಳಿಸಿ. ನಿಮಗೆ ಬೇಕಾದಂತಹ ರಂಗೋಲಿಗಳನ್ನ ನಾನು ನನ್ನ ಚಾನಲ್ಲಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿಕೊಂಡು, ಪ್ರತಿದಿನ ನನ್ನ ಲೈವ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಗೆ ಮತ್ತು ನೈಟು 9 ಗಂಟೆ ಲೈವ್ ಇರುತ್ತೆ. ಪ್ಲೀಸ್ ಯಾರಿಗೆಲ್ಲ ಬಿಡು ಮಾಡಿಕೊಂಡು ಬರಬೇಕು ಅನ್ಸೋದು ಪ್ಲೀಸ್ ಅಟೆಂಡ್ ಆಗಿ, ಹೀಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.